ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಿಸ್ಟರ್ ವಿ ಸ್ಕ್ವೇರ್. ಇವತ್ತು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂತಂದರೆ ನನಗೆ ಹೇಳ್ಕೊಳ್ಳೋಕ್ಕೆ ಒಂಥರ ಸಂತೋಷ ಆಗ್ತಾ ಇದೆ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಅದೇನು ಅಂದರೆ ಮೊನ್ನೆ ಒಂದು ಸ್ಟೋರಿ ಹಾಕಿದ್ದೆ, ಒಂದು ಹುಡುಗಿನ ಕೈ ಹಿಡ್ಕೊಂಡಿರೋದು ಸ್ಟೋರಿ ಹಾಕಿದ್ದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಬ್ಲರ್ ಮಾಡಿ ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಅದಕ್ಕೆ ಎಷ್ಟು ರೆಸ್ಪಾನ್ಸ್ ಬಂದಿದೆ ಅಂತಂದ್ರೆ ತುಂಬಾ ರೆಸ್ಪಾನ್ಸ್ ಬಂದಿದೆ, ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನನ್ನ ಲೈಫಲ್ಲಿ ಸ್ಟೋರಿಗೆ ಅಷ್ಟೊಂದು ಲೈಕ್ಸ್ ಬಂದಿರೋದು ಸೆಕೆಂಡ್ ಸ್ಟೋರಿ ಇದು. ನನ್ನ ಗ್ರ್ಯಾಜುಯೇಷನ್ ಡೇ ಫೋಟೋ ಹಾಕಿದ್ದೆ, ಅದಕ್ಕೆ ಅಷ್ಟೊಂದು ಲೈಕ್ಸ್ ಬಂದಿದ್ದು. ಅದನ್ನ ಬಿಟ್ಟರೆ ಇದಕ್ಕೇನೆ ಅಯ್ಯೋ ಅದಕ್ಕೆ ಬೇರೆ ಕೇಳ್ತಾರೆ ಯಾರು ಯಾರು ಅಂತ. ಅದೇ ನಾನು ದುಡ್ಡು ಇಲ್ಲದೆ ಸ್ಟೋರಿ ಹಾಕ್ತೀನಿ, ಬೇಕಾ ಬೇಕಾ ದುಡ್ಡು ಅಂತ ಯಾರೂ ಕೇಳಲ್ಲ. ಇದು ನಮ್ಮ ಪರಿಸ್ಥಿತಿ. ನೀವು ಕೇಳಿದಂಗೆ ನನ್ಗೆ ಯಾರು ಬೀಳ್ತಾರ ಗುರು. ನಂಗೆ ಲೈಕ್ಸ್ ಕೊಟ್ಟಿಲ್ಲದೆ ಇದ್ದವ್ರಿಗೆ ಗೊತ್ತು ಈ ನನ್ನ ಮಗನ್ಗೆ ಯಾರು ಬಿದ್ದಿರಲ್ಲ ಅಂತ. ಈ ನನ್ನ ಮಗ ಶೋಕಿ ಆಗೋನಿ ಅಂತ. ಏನ್ ಮಾಡೋದು, ಅಕಸ್ಮಾತ್ ಏನಾದ್ರೂ ಬಿದ್ರೂ ಜಾಸ್ತಿ ದಿನ ಇರಲ್ಲ. ನಾವು ಕೊಡೋ ಕಾಟಕ್ಕೆ ಫ್ಲೈಟ್ ಎತ್ಕೊಂಡು ಹಂಗೆ ಹೊಟ್ಟೋಗ್ಬಿಡ್ತಾರೆ. ನಾಳೆ ಹೇಳ್ತಿದ್ದೀನಿ, ನಾಳೆ ಒಂದು ದುಡ್ಡಿನ ಸ್ಟೋರಿ ಹಾಕ್ತೀನಿ, ಇಲ್ಲ ಇವತ್ತೇ ಹಾಕ್ಬಿಡ್ತೀನಿ. ಪ್ಲೀಸ್ ಕೇಳ್ಬಿಟ್ಟು ಯಾರು ಒಂದು 500,000 ಅಂತ ದುಡ್ಡು ಹಾಕ್ಬಿಡಿ. ಯಾರೋ ನಿಮ್ಗೆ ಹೇಳ್ಕೊಟ್ಟು ಬೇವರ್ಸಿ ನನ್ನ ಮಕ್ಕಳ ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ನ ಮಕ್ಕಳ ಒಬ್ಬರು SSLC ಪಾಸ್ ಆಗಿಲ್ಲ, ಎಲ್ಲ ಅನ್ಎಜುಕೇಟೆಡ್ ಪೆಂಗುಂಡೆವು. ಯಾಕೆ ನೀವು ಈ ಥರ ಎಲ್ಲ ನಮಗೆ ಧನ ಸಹಾಯ ಮಾಡಬಾರ್ದು? ಮಾಡಿ, ಇದನ್ನು ಕೇಳಿ ಖುಷಿ ಆಯ್ತದೆ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಒಬ್ಬ ಹುಡುಗ ಹಳ್ಳಕ್ಕೆ ಬಿದ್ದವನೇ ಅಂತಂದ್ರೆ ನಿಮ್ಗೆ ಖುಷಿ ಪಡ್ತೀರೋ, ಲೈಕ್ ಮಾಡ್ತೀರೋ? ಅದೇ ಹಳ್ಳಕ್ಕೆ ಬಿದ್ದವನೇ ಒಂಚೂರು ದುಡ್ಡು ಕೊಡೋಣ ಅಂತ ಯಾಕೆ ಅನ್ಸಲ್ಲ ನಿಮಗೆ? ಕೊಡಿಯಪ್ಪ ಪ್ಲೀಸ್ ಪ್ಲೀಸ್.